दिवासं प्रशान्तम् समृद्धाय प्रातःस्थाय गुरुसुपात्परिष्ठम् स्मरामि सदा सद्गुरुगम्यरूपम् स्मरामि सदा सद्गुरुगम्यरूपम्. ನನ್ನ ಒಡೆಯ ಆಯ್ತುವಂತಹ ಕಲ್ಲೂರಿನ ಶಾಂತಿ ಕುಟೀರದ ಶಾಂತ ಬ್ರಹ್ಮ ಶ್ರೀ ಸಮರ್ಥ ಸದ್ಗುರು ಗಣಪತ ಅವರ ಶರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ನೀಡಿ ನನ್ನಲ್ಲಿ ಗುರು ಕೃಷಿ ತಂದು ನನ್ನ ಜನಕರಾಗಿ ನನಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೊಟ್ಟು ನಮಸ್ಕಾರವನ್ನು 25 ವರ್ಷ ಒಂದು ಶಾಲೆಯ ಆಡಳಿತಾಧಿಕಾರಿಯಾಗಿ ಅನುಭವಿಸಲಿಕ್ಕೆ ಕಾರಣವಾಗಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು. ಒಬ್ಬ ಆದರ್ಶ ಶಿಕ್ಷಕನನ್ನಾಗಿ ನನ್ನನ್ನು ರೂಪಿಸುವಲ್ಲಿ ತಮ್ಮ ಜೀವನವನ್ನೇ ತೆತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಗುರುಗಳಿಗೂ ನಾನು ತಲೆಬಾಗಿ ನಮಸ್ಕರಿಸ್ತಾ ನನ್ನ ಮಾತನ್ನು ಕಳಿಸ್ತಾ ಇದ್ದೆ. ಆದ್ಮೇಲೆ ಇವಾಗೆಲ್ಲರೂ ಈಗ ಹೇಳ್ತಾನೆ ಮಹಾಭಾರತವನ್ನು ರಚಿಸಿರುವಂತಹ ಶ್ರೀ ವೇದವ್ಯಾಸರ ಪುಣ್ಯ ಜನ್ಮದಿನದಂದು ನಾವು ವ್ಯಾಸಪೂರ್ಣಿಮೆ ಅಂತ ಕರಿತೀವಿ. ಅದನ್ನೇ ತದನಂತರವಾಗಿ ಈ ಭೂಮಿಗೆ ಕೊಟ್ಟಂತಹ ಗುರುವಿನ ಕೊಡುಗೆಯನ್ನ ಅರಿತುಕೊಂಡು ಆ ಗುರುವಿಗೆ ನಮನ ಮಾಡಲಿಕ್ಕೆ 365 ದಿವಸಗಳಲ್ಲಿದ್ದರೂ ಒಂದು ದಿವಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಕಾಯ ವಾಚ ಮನಸ ಭಕ್ತಿಯಿಂದ ಪೂಜಿಸಬೇಕು ಅಂತ ಹೇಳಿ ಈ ಗುರು ಪೂರ್ಣಿಮೆಯನ್ನ ನಾವು ಆಚರಿಸ್ತಾ ಇದ್ದೇವೆ. ಲೌಕಿಕ ಗುರು ಅಲೌಕಿಕ ಗುರು ಎರಡೇ ಗುರು ಇರೋದು ಗುರುವಿನಲ್ಲಿ. ಎಲ್ಲ ಜಾತಿ ಮತ ಪಂಥಗಳಲ್ಲಿ ಬರುವಂತಹ ಗುರುವು ಒಂದೇ. ಅದು ಪ್ರವಾದಿ ಮೊಹಮ್ಮದರೇ ಆಗಿರ್ಬೋದು, ಗಣಪತರಾವ್ ಮಹಾರಾಜರೇ ಆಗಿರ್ಬೋದು, ಶಂಕರಾಚಾರ್ಯರೇ ಆಗಿರ್ಬೋದು, ಯಾವುದೇ ಗುರು ಆಗಿರ್ಬೋದು. ಗುರುವಿನ ಸ್ವರೂಪ ಒಂದೇ. ಗುರು ಅನ್ನೋದು ಶರೀರ ಅಲ್ಲ, ಗುರು ಅನ್ನೋದು ತತ್ವ. ಆ ತತ್ವವನ್ನ ಪ್ರತಿಪಾದನೆ ಮಾಡಿಕೊಂಡು ಆ ಕಾರ್ಯ ನಡೀತಕ್ಕಂಥದ್ದನ್ನು ಮಾಡಿದ್ರೆ ಅದು ನಮ್ಮ ಜೀವನ ಪಾವನವಾಗ್ತದೆ. ಹೊಟ್ಟೆ ತುಂಬಾ ಅನ್ನ ಉಣ್ಲಿಕ್ಕೆ, ಕೈಯಲ್ಲಿ ಕಸುಬು ಕಲಿಲಿಕ್ಕೆ ಇರ್ತಕ್ಕಂಥ ಶಾಲೆ ಗುರುಗಳು, ಅಕ್ಷರ ಕಲಿಸುವ ಗುರುಗಳಾದ್ರೆ ಈ ಒಂದು ಜೀವನವನ್ನ ಶರೀರವನ್ನ ಸಾಕಾರ ಮೂರ್ತಿಯನ್ನಾಗಿ ಶಂಕರಾಚಾರ್ಯರು ಹೇಳ್ತಾರೆ ಒಂದು ಕಡೆಗೆ ಒಂದು ಮಾತನ್ನ, ಇಡೀ ಪ್ರಪಂಚವೇ ಒಂದು ಗುರು. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಗುರುವಿನ ಸ್ವರೂಪ, ದೇವರ ಸ್ವರೂಪ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೆದ್ರು. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಇಡೀ ಪ್ರಪಂಚವೇ ಒಂದು ಬ್ರಹ್ಮ ಸ್ವರೂಪ. ಗಾಳಿ, ಬೆಳಕು, ನೀರು, ಮನುಷ್ಯರು, ಹಣ್ಣುಗಳು ಎಲ್ಲವುಗಳು ಕೂಡ ಬ್ರಹ್ಮ ಸ್ವರೂಪ. ಇಲ್ಲಿ ಯಾವುದೂ ಭೇದ ಇಲ್ಲ. ಅಲ್ಲಿರುವ ವಿದ್ಯಾರ್ಥಿಯೂ ನಾನೇ, ಅಲ್ಲಿರುವ ಶಿಕ್ಷಕನೂ ನಾನೇ, ಗಾಡಿಯನ್ನು ಹೊಡೆಯುವ ಚಾಲಕನೂ ನಾನೇ, ಗಾಡಿಯಲ್ಲಿರುವಂತಹ ಕ್ಲೀನರು ನಾನೇ, ಗೇಟ್ ದಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡು ನಾನೇ, ಸೆಕ್ರೆಟರಿನೂ ನಾನೇ.
ಎಲ್ಲವೂ ನಾನೇ ಅನ್ನುವಂತಹ ನನ್ನ ಬೇರೆ ಬೇರೆ ರೂಪಗಳು ಅನ್ನುವಂತಹ ಸಾಕ್ಷಾತ್ಕಾರ ಆಗೋದಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳಿದ. ಹೀಗಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಗುರುವಿಗೆ ಸಂಪೂರ್ಣವಾಗಿ ಸತಾಗ್ಬೇಕು. ನಮ್ಮ ತಾಯಿ ಸರ್ ಬಂದು ಪಹಾಡಿ ಕಾಂತಿಯಲ್ಲಿ ಒಂದು ರಾಗವನ್ನ ನುಡಿಸ್ತಾರೆ. ನಮ್ಗೆ ಸಂಗೀತ ಕಲಿಸ್ಕೊಟ್ಟಿರ್ತಕ್ಕಂಥ ಗುರುಗಳವರು ಪಹಾಡಿ ಕಾಂತಿ ಬರ್ತದೆ. ಗುರು ಹ್ಯಾಂಗ ಗುರುವಿನ ಜೊತೆಗೆ ನಾವು ಇರಬೇಕು, ಗುರುವಿನ ನಮ್ಮ ಒಡನಾಟ ಹೆಂಗಿರ್ಬೇಕು? ಕೇವಲ ಸುಮ್ಮನೆ ಒಂದ್ ಸರ್ತಿ ಬಂದ ತಕ್ಷಣ ಎದುರಿಗೆ ನಮಸ್ಕಾರ ಮಾಡಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿಬಿಟ್ರೆ ಗುರುವಿನ ಬಗ್ಗೆ ನಮನ ಆಗಿಲ್ಲ. ಗುರುವೇ ತಂದೆ ಗುರುವೇ ತಾಯಿ, ಗುರುವೇ ತಂದೆ ಗುರುವೇ ತಾಯಿ, ಗುರುವೇ ದೈವದ ತಾಳ, ಗುರುವೇ ತಂದೆ ಗುರುವೇ ತಾಯಿ, ಗುರುವೇ ದೈವದ ತಾಳ, ಗುರುವೇ ಬಂಧು ದಯಾ ಸಿಂಧು, ಗುರುವೇ ಸಕಲ ಆಧಾರ, ತಮವ ಕಡೆಲು ಬೆಳಕ ಕೊಡುವ ಮಾನಸ ಭಜನ ಗುರುಚರಣ, ಮಾನಸ ಭಜನ ಗುರುಚರಣ, ಸುಂದರ ಭವನ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ जय राम, राधे 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 गोविंदा, राधे 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 गोविंदा, राधे 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 गोविंदा, राधे 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 गोविंदा, राधे गोविंद बोलो राधे गोविंदा, राधे गोविंद राधे गोविंदा, जय हरि विठ्ठल श्री हरि विठ्ठल राधे गोविंदा, जय हरि विठ्ठल राधे गोविंदा, हरि विठ्ठल श्री हरि विठ्ठल राधे गोविंदा, जय हरि विठ्ठल श्री हरि विठ्ठल राधे गोविंदा, भक्तवत्सल दीनदयालु राधे गोविंदा, भक्तवत्सल दीनदयालु राधे गोविंदा.